ನಾವು ವೃತ್ತಿ ರಂಗಭೂಮಿ ಕಲಾವಿದರು ಇಟ್ಕೊಳ್ಳಿ. ನಾನು ಶ್ರೀಮತಿ ರೇಷ್ಮಾ ಆಳ್ವಂಡಿ ರಂಗ ಸಂಗಮ ಕಲೆ ಮತ್ತು ಸಾಂಸ್ಕೃತಿಕ ಸಂಘ ರಿಜಿಸ್ಟ್ರಿ ಇಲ್ಕಲ್ ಅಧ್ಯಕ್ಷರು. ಇವರು ನಾಟ್ಯ ರಾಣಿ ಕಲಾ ಸಂಘ ಇಲ್ಕಲ್, ವೃತ್ತಿ ರಂಗಭೂಮಿ ಕಲಾವಿದರ ಸಂಘ ಇಲ್ಕಲ್. ನಮ್ಮಲ್ಲಿ ಸಾಕಷ್ಟು ಸಂಘಟನೆಗಳು ಕಲಾವಿದರು ಇಲ್ಕಲಲ್ಲಿದ್ದು ನಾವು ಸಾಕಷ್ಟು ಜನ ಕಲಾವಿದರು ಇದ್ದೀವಿ. ನಮ್ಮಲ್ಲಿ ಎಲ್ಲ ಕಲಾವಿದರು ನಾವು ರನ್ನ ಮಹೋತ್ಸವ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂಥ ರನ್ನ ವೈಭವ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ತಹಶೀಲ್ದಾರ್ ಹತ್ರ 5ನೇ ತಾರೀಕು ಅರ್ಜಿ ಕೊಟ್ಟು ರಿಸೀವ್ ತಗೊಂಡು ಬಂದಿದ್ದಾರೆ. ನಾವು ಕಲಾವಿದರು ಇಲ್ಕಲ್ದಲ್ಲಿ ಹೆಸರಾಂತ ಕಲಾವಿದರೆಲ್ಲ ಇದ್ದಂಥ ಊರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುನಗುಂದ ತಾಲೂಕು, ಸುಳಿಬಾವಿ, ಪಟ್ಟದಕಲ್ಲು, ಐವಳ್ಳಿ, ಗುಳೇಗುಡ್ಡ, ಬದಾಮಿ ಸಾಕಷ್ಟು ವೃತ್ತಿ ರಂಗಭೂಮಿ ಕಲಾವಿದರಿದ್ದಾರೆ. ಆದರೆ ನಮ್ಗೆ ಕಲಾವಿದರಿಗೆ ಯಾವುದೇ ಥರ ಅವಕಾಶ ರನ್ನ ವೈಭವದಲ್ಲಿ ಈ ಸಲ ನಮ್ಮನ್ನ ಕಡೆಗಣಿಸಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಕಲೆ ತವರು ಇಲ್ಕಲ್ಲಾಗ ಇಷ್ಟು ಜನ ಕಲಾವಿದರಿದ್ದು ನಮಗೊಂದು ರಂಗಗೀತೆ ಕಾರ್ಯಕ್ರಮ ಇಲ್ಲ ಒಂದು ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಯಾವುದಾದ್ರು ಒಂದು ನಾಟಕಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಕಲಾವಿದರಿದ್ದು ಸ್ಥಳೀಯ ನಮ್ಮ ಜಿಲ್ಲಾದವ್ರಿಗೆ ನಮ್ಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಹೆಂಗ? ಅದಕ್ಕೋಸ್ಕರ ನಾವು ಇದನ್ನು ಖಂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಡೆಯುವಂಥ ರನ್ನ ಉತ್ಸವದಲ್ಲಾಗಲಿ ಯಾವುದೇ ಕಾರ್ಯಕ್ರಮದಲ್ಲಿ ಚಾಲುಕ್ಯ ಉತ್ಸವದಾಗಲಿ ನಮ್ಮ ರಂಗಭೂಮಿ ಕಲಾವಿದರಿಗೆ ಕಾರ್ಯಕ್ರಮ ಕೊಡಬೇಕು. ನಮ್ಮನ್ನು ಸ್ವಲ್ಪ ತಮ್ಮ ಲಕ್ಷ್ಯದ ಗಮನದಲ್ಲಿ ಇಟ್ಕೋಬೇಕು ಸರ್ಕಾರ. ಅದಕ್ಕಾಗಿ ನಾವು ಇವತ್ತು ಕಲಾವಿದರ ಈ ಮೀಟಿಂಗ್ ಕರೆದಿದ್ದೀವಿ. ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಇದನ್ನ ಈ ವಿಷಯ ಎಲ್ಲರೂ ಮುಟ್ಟೋಗಿ ಮಾಡಬೇಕಂದ್ರೆ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾಟ್ಯರಾಣಿ ಕಲಾ ಸಂಘ ಇಲ್ಕಲ್ ಸಂಘದ ಅಧ್ಯಕ್ಷ ನಾನು ಉಮಾರಾಣಿ ಅಂತ ಹೇಳಿ ನನ್ನ ಹೆಸರು. ರನ್ನ ಉತ್ಸವದಲ್ಲಿ ಕಲಾವಿದರಿಗೆ ಈ ಬಾಗಲಕೋಟೆ ಜಿಲ್ಲಾ ಕಲಾವಿದರು ಅಂದರೆ ಈ ಇಲ್ಕಲ್ ತಾಲೂಕು ಕಲಾವಿದರಿಗೆ ಯಾವುದೂ ಒಂದು ಕಾರ್ಯಕ್ರಮ ಕೊಟ್ಟಿಲ್ಲ. ನಾವು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿವಿ ಅವ್ರಿಗೆ. ಅದನ್ನು ಯಾಕೆ ಅವ್ರು ಕಡೆಗಣಿಸ್ಯಾರೋ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲೆಲ್ಲ ಭಾಳ ಮಂದಿ ಕಲಾವಿದರದೀವಿ, ನಾವು ಜಾನಪದ ಕಲಾವಿದರದೀವಿ, ಕಲಾವಿದರದೀವಿ, ಒಂದು ನಾಟಕ ನಾವು ಮಾಯಾ ಮದ ಮರ್ದನ ಅಲ್ಲಮ್ಮ ಪ್ರಭು ನಾಟಕ ಅಂತ ಕೊಟ್ಟಿದ್ವಿ, ನಾರದ ವಿನೋದ ನಾಟಕ ಕೊಟ್ಟಿದ್ವಿ, ರಕ್ತರಾತ್ರಿ ಯಾವ ಇಲ್ಲ ನಾವು ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಒಬ್ಬರು ಒಂದು ನಾಟಕ ಮಾಡಿದ್ರೆ ಅದರಿಂದ ಒಂದು 20 ಮಂದಿ ಕಲಾವಿದರು ನಾವು ಬದುಕ್ತೀವಿ. ಅದನ್ನ ಯಾಕೆ ಅವರಷ್ಟು ನಮ್ಮ ಬಗ್ಗೆ ಕಡೆಗಣಿಸ್ಯಾರೋ ಅದು ನಮ್ಗೆ ಗೊತ್ತಾಗವಲ್ದು. ಮುಂದಿನ ದಿನಮಾನದಾಗಾದರೂ ನಮ್ಮನ್ನು ಒಂದು ಸ್ವಲ್ಪ ನಮ್ಮ ಕಡೆ ಹೊಳ್ಳಿ ನೋಡ್ರಿ ಅಂತ ಕೇಳ್ಕೊತೀವಿ. ನಾವು ವರದಿಗಾರ ಇದನ್ನು ತಿಳ್ಕೊಂಡು ನೀವು ಸ್ವಲ್ಪ ನಮಗೆಲ್ಲರೂ ಹೆಲ್ಪ್ ಮಾಡಬೇಕು. ಈಗಾಗಲೇ ನೀವೆಲ್ಲರೂ ನಮಗೆ ಮುಂದೆ ತಂದಿರಿ. ಇನ್ನೂ ಈ ವಿಷಯದೊಳಗೆಲ್ಲ ಒಂದು ಉತ್ಸವದೊಳಗೆ ನಾವು ಹೋಗಿ ಮಾಡಿ ಬಂದ್ವಿ ಕಲಾವಿದರನ್ನು ಗುರುತಿಸ್ತಾರೆ. ದೊಡ್ಡ ದೊಡ್ಡ ಮಂದಿ ಇರ್ತಾರೆ, ನಾವು ಇವ್ರು ಈ ಕಲಾವಿದರು ಎಲೆ ಮರೆಕಾಯಾಗಿ ಉಳಿದ್ಬಿಟ್ಟಾರ ಅವರೆಲ್ಲ. ಅದಕ್ಕೆ ನೀವು ಸ್ವಲ್ಪ ಅದ್ರ ಬಗ್ಗೆ ಹೇಳ್ರಿ.